ಎವ್ರಿವನ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾರ್ಗವಿ ನರೇನ್ ಬ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಆಲ್ರೆಡಿ ನೀವೆಲ್ಲರೂ ತಮ್ಮನೆಲ್ಲಲ್ಲಿ ನೋಡೇ ಇರ್ತೀರಾ. ಇನ್ನೇನು ಶ್ರಾವಣ ಮಾಸ ಹತ್ರ ಬರ್ತಾ ಇದೆ. ಸೊ ಶ್ರಾವಣ ಮಾಸದಲ್ಲಿ ನಮಗೆ ಫಸ್ಟ್ ಹಬ್ಬ ಬರೋದು ವರಲಕ್ಷ್ಮಿ ಹಬ್ಬ. ಸೊ ವರಲಕ್ಷ್ಮಿ ಹಬ್ಬಕ್ಕೆ ಕೆಲವೊಂದು ನಾನು ಡೆಕೋರೇಟಿವ್ ಐಟಮ್ಸ್ನ ತರಿಸ್ತಿದ್ದೀನಿ ಮೀಶೋಯಿಂದ. ನಿಮ್ಗೆ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅಂತೇಳಿ ನಾನು ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಒನ್ ಬಂದು ಇದು ಸ್ಟ್ಯಾಂಡ್ ಅಂಡ್ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ನಮ್ಗೆ. ತೆಂಗಿನಕಾಯಿಗೆ ಈ ತರ ಫಿಕ್ಸ್ ಮಾಡ್ಕೊಂಡು ನಾವು ಯಾವ ತರ ಹೂವ ಡಿಸೈನ್ ಆದ್ರೂ ನಾವು ಇಲ್ಲಿ ಮಾಡ್ಕೊಳ್ಬಹುದು. ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇದು ನೋಡ್ತಾ ಇದ್ರಲ್ಲ, ಈ ತರ ಸ್ಟ್ಯಾಂಡ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಬ್ಬಗಳ ಟೈಮಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ ನಮ್ಗೆ ಈ ತರ ಒಂದು ಸ್ಟ್ಯಾಂಡ್. ಅಂಡ್ ನೆಕ್ಸ್ಟ್ ಒನ್ ಬಂದು ಈ ತರ ನೋಡಿ, ಈ ತರ ಬರುತ್ತೆ. ಅಂಡ್ ಇದನ್ನ ನಾವು ಹಿಂದ್ಗಡೆ ಫಿಕ್ಸ್ ಮಾಡ್ಕೊಳ್ಬೇಕು. ಹಿಂದ್ಗಡೆ ನೋಡಿ, ಈ ತರ ಹಿಂದ್ಗಡೆ ಫಿಕ್ಸ್ ಮಾಡ್ಕೊಂಡ್ರೆ ನಾವು ಇಲ್ಲಿ ಮೇಲ್ಗಡೆ ಯಾವ ತರ ಡಿಸೈನ್ ಹೂವ ಆದ್ರೂ ನಾವು ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಒಬ್ಬೊಬ್ರು ಇಲ್ಲಿ ದಾಸವಾಳ ಇಡ್ತಾರೆ, ಒಬ್ಬೊಬ್ರು ಕಮಲದ ಹೂವ ಇಡ್ತಾರೆ, ನಿಲ್ಲೋದಿಲ್ಲ ಬರೀ ತೆಂಗಿನಕಾಯಿಗೆ ಇಟ್ಟಾಗ. ಬಟ್ ಈ ತರ ಒಂದು ಸ್ಟ್ಯಾಂಡ್ ನ ಇಲ್ಲಿ ಫಿಕ್ಸ್ ಮಾಡ್ಕೊಂಡು ಎಲ್ಲಾ ಹೂಗಳನ್ನ ನಾವು ಇಲ್ಲಿ ಇಡ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇಷ್ಟ ಆಯ್ತು. ಸೊ ಅದರಿಂದ ಈ ಸ್ಟ್ಯಾಂಡ್ ನ ನಾನು ತರಿಸಿದೀನಿ. ನಿಮ್ಗೆ ಯೂಸ್ಫುಲ್ ಆಗುತ್ತೆ ಹಬ್ಬಗಳ ಟೈಮಲ್ಲಿ. ನೋಡಿ, ಈ ತರ ಒಂದು ಇದು ಹಬ್ಬಗಳ ಟೈಮಲ್ಲಿ ಅಂತಾನೆ ಅಲ್ಲ, ನಾವು ರೆಗ್ಯುಲರ್ ಆಗಿ ಪೂಜೆಗಳನ್ನ ಮಾಡ್ತಾ ಇರ್ತೀವಲ್ವಾ, ಅವಾಗ್ಲೂ ಸಹ ನಾವು ದೇವ್ರ ಮನೇಲಿ ಈ ತರ ತೆಂಗಿನಕಾಯಿಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ, ನೋಡಿ ದೇವ್ರ ಮನೇಲಿ ಈ ತರ ತೆಂಗಿನಕಾಯಿಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಾವು ಯಾವ ತರ ಹೂವ ಬೇಕಾದ್ರೂ ನಾವು ಇದ್ರೊಳಗಡೆ ಹಾಕೊಳ್ಬಹುದು. ಸೊ ಅದರಿಂದ ಈ ಸ್ಟ್ಯಾಂಡ್ ನ ನಾನು ತರಿಸಿದೀನಿ. ನಿಮ್ಗೆ ಯೂಸ್ಫುಲ್ ಆಗುತ್ತೆ ಹಬ್ಬಗಳ ಟೈಮಲ್ಲಿ. ನೆಕ್ಸ್ಟ್ ಒನ್ ಬಂದು ಈ ಜರ್ಮನ್ ಸಿಲ್ವರ್ ಮುಖವಾಡನ ತೋರಿಸ್ತಾ ಇದ್ದೀನಿ. ಅಮ್ಮನವ್ರ ಮುಖವಾಡ ಈ ತರ ಇದೆ ಮುಖವಾಡ. ಅಂಡ್ ತುಂಬಾ ಕಳೆ ಇದೆ ಮುಖದಲ್ಲಿ. ಅಂಡ್ ಇನ್ನ ಒಂದು ನಿಮ್ಗೆ ಹೇಳ್ಬೇಕು, ಅಂಡ್ ಇದನ್ನ ನಾನು ಹಬ್ಬಗಳ ಟೈಮಲ್ಲಿ ರೆಕಮೆಂಡ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೋಡಿ ತೆಂಗಿನಕಾಯಿಗೆ ಇಟ್ಟಾಗ ನೋಡಿ ಈ ತರ ಇರುತ್ತೆ. ಅಂಡ್ ತುಂಬಾ ಅಂದ್ರೆ ತುಂಬಾ ಸ್ಮಾಲ್ ಸೈಜ್ ಕಳ್ಸಿದ್ದಾರೆ. ಅಂಡ್ ಇದಕ್ಕೆ 450-500 rupees ಚಾರ್ಜ್ ಮಾಡಿದ್ದಾರೆ. ಅಂಡ್ ನಾವು ಇದನ್ನ ದೇವ್ರ ಮನೆಗಳಲ್ಲಿ ಇಟ್ಟು ನಾವು ಪೂಜೆ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ನಾವು ಮುಖವಾಡನ ಇಟ್ಟು ಡೆಕೋರೇಷನ್ ಎಲ್ಲ ಮಾಡ್ಕೊಳ್ತೀವಿ ಅಂದ್ರೆ ತುಂಬಾ ಚಿಕ್ಕದಾಗಿ ಕಾಣುತ್ತೆ. ಯಾಕಂದ್ರೆ ನಾವು ಅಮ್ಮನವ್ರಿಗೆ ಅಲಂಕಾರ ಮಾಡಿದಾಗ, ಸೀರೆ ಡ್ರೆಪಿಂಗ್ ಎಲ್ಲ ಮಾಡಿದಾಗ ದೊಡ್ಡದಾಗಿರುತ್ತೆ ಬಾಡಿ ಎಲ್ಲ, ಫೇಸ್ ಮಾತ್ರ ಚಿಕ್ಕದಾಗಿ ಕಾಣಿಸುತ್ತೆ. ಸೊ ಅದರಿಂದ ನಾನು ಇದನ್ನ ರೆಕಮೆಂಡ್ ಮಾಡೋದಿಲ್ಲ. ನೋಡ್ತಿದ್ರಲ್ವಾ, ತೆಂಗಿನಕಾಯಿ ಕೂರ್ತಾನೆ ಇಲ್ಲ, ನೋಡಿ ಈ ಸೈಜ್ ಕಾಣುತ್ತೆ. ಸೊ ಅದರಿಂದ ನಾನು ಇದನ್ನ ರೆಕಮೆಂಡ್ ಮಾಡೋದಿಲ್ಲ. ಥರ್ಡ್ ಒನ್ ಬಂದ್ಬಿಟ್ಟು ಇದನ್ನ ತೋರಿಸ್ತಾ ಇದ್ದೀನಿ, ಕುಂಕುಮದ ಬಟ್ಟಲನ್ನ. ಇದು ಬ್ರಾಸ್ ಐಟಮು. ನೋಡಿ, ಈ ತರ 4 ಕಂಪಾರ್ಟ್ಮೆಂಟ್ ಬಂದಿದೆ. ಕುಂಕುಮ, ಅರಿಶಿನ, ಗಂಧ ಮತ್ತೆ ಇನ್ನ ಅಕ್ಷತೆ ಕಾಳು ಏನಾದ್ರೂ ಇದ್ರಲ್ಲಿ ಹಾಕೊಳ್ಬಹುದು. ಹಬ್ಬಗಳ ಟೈಮಲ್ಲಿ ನಾವ್ ಯಾರಿಗಾದ್ರೂ ಕುಂಕುಮ ಅರಿಶಿನ ಕೊಡ್ಬೇಕಂದಾಗ ಇದನ್ನ ಮುಂದ್ಗಡೆ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಎಲ್ಲ ಒಂದೇದ್ರಲ್ಲೇ ಇರುತ್ತಲ್ವಾ, ಅವ್ರು ಆರಾಮಾಗಿ ಇಟ್ಕೊಂಡು ಅಮ್ಮನವ್ರಿಗೆ ಅಕ್ಷತೆ ಕಾಳೆಲ್ಲ ಹಾಕ್ತಾರೆ. ತುಂಬಾ ಚೆನ್ನಾಗಿದೆ ನೋಡಿ, ಪ್ಯೂರ್ ಬ್ರಾಸ್ ಐಟಮು. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ, ತುಂಬಾ ಚೆನ್ನಾಗಿದೆ. ನೋಡಿ, ಥರ್ಡ್ ಒನ್ ಬಂದು ಇದು. ಫೋರ್ತ್ ಒನ್ ಬಂದು ನೋಡಿ, ಇದು ನನಗೆ ಇದನ್ನ ಫೋಟೋದಲ್ಲಿ ನೋಡ್ತಾ ಇದ್ದಂಗೆನೆ ತುಂಬಾ ಇಷ್ಟ ಆಯ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ನಾವು ಕುಂಕುಮದ ಭರಣಿ ತರನು ಯೂಸ್ ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ಏನಾದ್ರೂ ಪೂಜೆ ಟೈಮಲ್ಲಿ ನೈವೇದ್ಯಕ್ಕಾದ್ರೂ ನಾವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಇದು ಅಷ್ಟೇ ಜರ್ಮನ್ ಸಿಲ್ವರೇ. ನೋಡ್ತಾ ಇದ್ರಲ್ವಾ, ಈ ತರ ತಿರುಪತಿ ತಿಮ್ಮಪ್ಪನ ಥೀಮ್ ಬಂದಿದೆ. ಆ ಕಡೆ ಶಂಕು ಚಕ್ರ ಬಂದು ಮಧ್ಯದಲ್ಲಿ ನಾಮ ಬಂದಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. 2 ಸೈಡ್ಸ್ ಅಷ್ಟೇ, 2 ಸೈಡ್ಸ್ ಈ ತರ ಕೊಟ್ಟಿದ್ದಾರೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೋಡಿ. ಅಂಡ್ ಇದು 2 ಬಟ್ಲು ಬಂದಿದೆ, ನೋಡ್ತಿದ್ರಲ್ವಾ, 2 ಬೌಲ್ಸ್ ಬಂದಿದಾವೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದನ್ನ ನಾನು ರೆಕಮೆಂಡ್ ಮಾಡ್ತೀನಿ. ನಾವು ಹೊರಗಡೆ ಹೋಗಿ ತಗೊಳೋಕ್ಕಿಂತ ಮೀಶೋದಲ್ಲಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಬೆಲೆಯಲ್ಲಿ ನಮ್ಗೆ ಈ ಪ್ರಾಡಕ್ಟ್ ಅನ್ನೋದು ಸಿಗುತ್ತೆ. ಆರಾಮಾಗಿ ನಾವು ಇದನ್ನ ಬೈ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಒನ್ ಬಂದು ಈ ಐಟಮ್ ನೋಡಿ, ಈ ಆನೆನ ತರಿಸಿದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ರಲ್ವಾ, ಈ ತರ ಇದೆ. 250-300 ಒಳಗಡೆ ಈ ಬ್ರಾಸ್ ಐಟಮ್ ಸಿಕ್ತು ಆನೆದು. ನೋಡಿ, ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ, ಲೈಟ್ ವೈಟ್ ಆಗಿದೆ ಸ್ವಲ್ಪ. ಇದು ಅಷ್ಟೇ ಅಮ್ಮನವ್ರ ಪಕ್ಕದಲ್ಲಿ ಡೆಕೋರೇಟಿವ್ ಆಗಿ ಕಾಣಿಸೋ ತರ ನಾವು ಇಟ್ಕೊಳ್ಬಹುದು. ಇಲ್ಲಾಂದ್ರೆ ದೇವ್ರ ಮನೆಯಲ್ಲಿ ನಾವು ಇಟ್ಕೊಳ್ಬಹುದು ಕಳ್ಸದ ಪಕ್ಕದಲ್ಲಿ. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಒನ್ ಬಂದು ನೀವ್ ಯಾರಿಗಾದ್ರೂ ರಿಟರ್ನ್ ಗಿಫ್ಟ್ ಕೊಡ್ಬೇಕು ಅಂದಾಗ ಎಲ್ಲ ಸರ್ಚ್ ಮಾಡ್ತಾ ಇರ್ತೀರಲ್ವಾ, ಸೊ ನಾನು ಈ ಬ್ಯಾಗ್ ನ ತೋರಿಸ್ತಾ ಇದ್ದೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಗೆ. ನೋಡ್ತಾ ಇದ್ರಲ್ಲ, ಇದರಲ್ಲಿ ತುಂಬಾ ಕಲರ್ಸ್ ಅವೈಲೇಬಲ್ ಇದಾವೆ. ಅಂಡ್ ನೋಡಿ 6 ಪೀಸ್ ಬಂದಿದಾವೆ.
ರೆಡ್, ಗೋಲ್ಡ್, ಬ್ಲ್ಯಾಕ್, ಬ್ಲೂ, ಗ್ರೀನ್ ಅಂಡ್ ಪಿಂಕ್ ಇಷ್ಟು ಕಲರಲ್ಲಿ ನಮ್ಗೆ ಅವೈಲೇಬಲ್ ಇದಾವೆ. ಅಂಡ್ ನೋಡಿ ನಾನು ಒಂದು ಓಪನ್ ಮಾಡಿ ತೋರಿಸ್ತೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಬ್ಯಾಗ್. ಯಾರಿಗಾದ್ರೂ ನಾವು ರಿಟರ್ನ್ ಗಿಫ್ಟ್ ಕೊಡ್ಬೇಕು ಅಂದಾಗ ಇದನ್ನ ನಾನು ಸಜೆಷನ್ ಮಾಡ್ತೀನಿ. ಬ್ಯಾಗ್ ನಲ್ಲಿ ಕುಂಕುಮ, ಅರಿಶಿನ, ಎಲೆ ಅಡಿಕೆ ಎಲ್ಲ ಇಟ್ಟು ನೀವು ಗಿಫ್ಟ್ ಕೊಡಂಗಿದ್ರೆ ಏನಾದ್ರು ಇರುತ್ತಲ್ಲ ನೈವೇದ್ಯ, ಆ ತರದ್ದೆಲ್ಲ ನಾವ್ ಇದ್ರಲ್ಲಿ ಇಟ್ಟು ಕೊಡ್ಬೋದು. ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ರಲ್ಲ ಈ ತರ ಇದೆ ಬ್ಯಾಗ್. ನೋಡ್ತಿದ್ರಲ್ವಾ ಈ ತರ. ನೋಡಿ ಇದೆಲ್ಲ ಪರ್ಲ್ ಬೀಡ್ಸ್ ಕೊಟ್ಟಿದ್ದಾರೆ, 4 ಲೇಯರ್ ಕೊಟ್ಟಿದ್ದಾರೆ ನೋಡಿ. ಇದ್ರೊಳಗಡೆ ನಾವು ಏನಾದ್ರೂ ಹಾಕಿ ಅವ್ರಿಗೆ ಕೊಡ್ಬೋದು. ಬಂದಿರೋರ್ಗೆ ರಿಟರ್ನ್ ಗಿಫ್ಟ್ಗೆ ಇದನ್ನ ನಾನು ರೆಕಮೆಂಡ್ ಮಾಡ್ತೀನಿ. ನೋಡ್ತಾ ಇದ್ರಲ್ಲ ತುಂಬಾ ಅಂದ್ರೆ ತುಂಬಾ ಸ್ಪೇಸ್ ಇದೆ ಒಳಗಡೆ. ಈ ಬ್ಲೌಸ್ ಪೀಸ್ ನ ತೋರಿಸ್ತಾ ಇದ್ದೀನಿ. ಈ ಬ್ಲೌಸ್ ಪೀಸು ಅಷ್ಟೇ 5 ಬಂದಿದಾವೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದಾವೆ ನೋಡಿ. ನಮ್ಗೆ ಈ ಬ್ಲೌಸ್ ಪೀಸ್ 5 ಕಲರ್ಸ್ ಅಲ್ಲೇ ಅವೈಲೇಬಲ್ ಇದಾವೆ. ಅರೌಂಡ್ ನನ್ಗೆ ಇದು 350-400 ಒಳಗಡೆ ಸಿಕ್ಬಿಡ್ತು. ಅಂಡ್ 1 ಮೀಟರ್ ಕ್ಲಾತ್ ಇದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ನೀವು ರಿಟರ್ನ್ ಗಿಫ್ಟ್ ನ ಕೊಡ್ಬೇಕು ಅಂದ್ರೆ ಈ ಬ್ಲೌಸ್ ಪೀಸ್ ನಾವು ಕೊಡ್ಬೋದು ನೋಡಿ. ಯೂಸ್ ಆಗೋ ತರ ನಾವು ಒಂದು ಬ್ಲೌಸ್ ಪೀಸ್ ನ ಕೊಟ್ರೆ ಅವರು ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಸೊ ಅದರಿಂದ ಒಂದು ಬ್ಲೌಸ್ ಪೀಸ್ ನ ತೋರಿಸ್ತೀನಿ. ನಂದು ದುಪ್ಪಟ್ಟನು ರೆಡ್ ಇರೋದ್ರಿಂದ ರೆಡ್ಡೇ ತೋರಿಸೋ ನಿಮ್ಗೆ ಅಷ್ಟೊಂದು ಸರಿಯಾಗಿ ಕಾಣಿಸಲ್ಲ ಅನ್ಕೊಳ್ತೀನಿ ವಿಡಿಯೋದಲ್ಲಿ. ಸೊ ಅದರಿಂದ ಬ್ಲಾಕ್ ತೋರಿಸ್ತೀನಿ ನೋಡಿ. ಈ ತರ ಇದೆ ಬ್ಲೌಸ್ ಪೀಸ್ ನೋಡಿ, ಎಷ್ಟು ದೊಡ್ಡದಾಗಿದೆ ಇದ್ರಲ್ವಾ. ಈ ತರ ಬ್ಲೌಸ್ ಪೀಸ್ ಬಂದಿದೆ. ಇದು ಸಿಲ್ಕ್ ಮೆಟೀರಿಯಲ್ ಅಲ್ಲಿ ಬರುತ್ತೆ. ನೋಡ್ತಾ ಇದ್ರಲ್ವಾ ಅಲ್ಲಲ್ಲಿ ಬುಟ್ಟಾಸ್ ಬಂದಿದೆ. ಅಂಡ್ ಕೆಳಗಡೆ ಎಲ್ಲ ಕಟ್ ವರ್ಕ್ ಕೊಟ್ಟಿದ್ದಾರೆ. ನಾವು ಯಾವ ತರ ಡಿಸೈನ್ಸ್ ಬೇಕಾದ್ರೂ ಇದರಲ್ಲಿ ಇಡ್ಸ್ಕೊಳ್ಬಹುದು. ತುಂಬಾ ಚೆನ್ನಾಗಿದೆ. ಅಂಡ್ ಇದರಲ್ಲಿ ನಮ್ಗೆ 4 ಕಲರ್ಸ್ ಅವೈಲೇಬಲ್ ಇದಾವೆ. ಪ್ಯಾಕ್ ಆಫ್ 5 ಬರುತ್ತೆ. ಅಂಡ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದಾವೆ. ನಾವು ಹೊರಗಡೆ ಇದನ್ನ ತಗೊಳ್ಬೇಕು ಅಂದ್ರೆ 1 ಮೀಟರ್ 250-300 ರುಪೀಸ್ ಬೀಳುತ್ತೆ. ಅಂಥದ್ರಲ್ಲಿ ನಮ್ಗೆ ಮೀಶೋದಲ್ಲಿ 350-400 ರುಪೀಸ್ ಒಳಗಡೆ ನಮ್ಗೆ ಈ ತರ ಒಂದು ಮೆಟೀರಿಯಲ್ ಕೊಡ್ತಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಒನ್ ಬಂದು ಇದು ನೋಡಿ. ಈ ತರ ಹ್ಯಾಂಗಿಂಗ್ ಡೆಕೋರೇಷನ್ ಐಟಮ್ಸ್ ನೋಡಿ. ವರಲಕ್ಷ್ಮಿ ಹಬ್ಬದಲ್ಲಿ ಈ ತರ ಹ್ಯಾಂಗಿಂಗ್ ಡೆಕೋರೇಷನ್ ಐಟಮ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ನಾವು ಅಮ್ಮನವ್ರಿಗೆ ಮುಂದ್ಗಡೆ ಕೂರಿಸಿದಾಗ ಬ್ಯಾಕ್ ಗ್ರೌಂಡ್ ಡಿಸೈನ್ ಆಗಿ ನಾವು ಇದನ್ನ ಹ್ಯಾಂಗ್ ಮಾಡ್ಕೊಳ್ಬಹುದು. ವೈಟ್ ಸ್ಕ್ರೀನ್ ಆಗಿರ್ಬೋದು, ಇಲ್ಲಾಂದ್ರೆ ಗ್ರಾಸ್ ಸ್ಕ್ರೀನ್ ಬರುತ್ತಲ್ವಾ, ಆ ತರ ಸ್ಕ್ರೀನ್ ಗಳಿಗೆ ನಾವು ಇದನ್ನ ಹ್ಯಾಂಗ್ ಮಾಡ್ಕೊಳ್ಬಹುದು. ತುಂಬಾ ಸಿಂಪಲ್ ಆಗಿ ಕಾಣುತ್ತೆ, ಹಾಗೆ ಯೂನಿಕ್ ಆಗಿ ಕಾಣುತ್ತೆ. ನಾವು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಕಾಣುತ್ತೆ ಬ್ಯಾಕ್ ಗ್ರೌಂಡ್ ಡಿಸೈನ್ ನೋಡಿ. ಇದೊಂದು ನಂಗೆ ಇಷ್ಟ ಆಯ್ತು. ಇದು ಪ್ಯಾಕ್ ಆಫ್ 5 ಬರುತ್ತೆ. ನೋಡ್ತಾ ಇದ್ರಲ್ವಾ ಇಲ್ಲೆಲ್ಲ ಇಟ್ಟಿದ್ದೀನಿ. ಪ್ಯಾಕ್ ಆಫ್ 5 ಬರುತ್ತೆ. ಎಲ್ಲ ಒಂದೇ ಡಿಸೈನ್. ನೋಡೋದಕ್ಕೆ ತುಂಬಾ ಚೆನ್ನಾಗಿದಾವೆ ನೋಡಿ. ಈ ತರ ಒಂದು ಹ್ಯಾಂಗಿಂಗ್ ನ ತರಿಸಿದೀನಿ. ತುಂಬಾ ಚೆನ್ನಾಗಿದಾವೆ. ಇದನ್ನು ಸಹ ನಾನು ರೆಕಮೆಂಡ್ ಮಾಡ್ತೀನಿ ನೋಡಿ. ಸಿಂಪಲ್ ಆಗಿದೆ. ಏನಾದ್ರೂ ನಾವು ಬ್ಯಾಕ್ ಗ್ರೌಂಡ್ ಡಿಸೈನ್ ನಲ್ಲಿ ವೈಟ್ ಸ್ಕ್ರೀನ್ ಆಗಿರ್ಬೋದು, ಗ್ರಾಸ್ ಸ್ಕ್ರೀನ್ ಆಗಿರ್ಬೋದು, ಇದನ್ನ ಈ ತರ ಹ್ಯಾಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇದ್ರಲ್ಲ ಈ ತರ ಡಿಸೈನ್ ಎಷ್ಟು ಕ್ಯೂಟ್ ಆಗಿದೆ. ಕೆಳಗಡೆ ಎಲ್ಲ ಬೆಲ್ ಕೊಟ್ಟಿದ್ದಾರೆ ನೋಡಿ. ಅಲ್ಲಲ್ಲಿ ಪಾಪ್ ಬಟನ್ಸ್ ನ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೊಂದು ಡೆಕೋರೇಷನ್ ಐಟಮ್ ನ ತೋರಿಸಿದ್ದೀನಿ. ಅಂಡ್ ಇದಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾರಿಗೆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಡಿಸೈನ್ ಬರೋದಿಲ್ವೋ ಅಂತವ್ರು ಈ ಸ್ಕ್ರೀನ್ ನ ಆರಾಮಾಗಿ ತಗೊಳ್ಬಹುದು. ನೋಡ್ತಾ ಇದ್ರಲ್ವಾ ಈ ತರ ಬಂದಿದೆ ಡೆಕೋರೇಷನ್ಗೆ. ಯಾರಿಗೆ ಡೆಕೋರೇಷನ್ ಮಾಡೋದಕ್ ಬರೋದಿಲ್ವೋ ಅಂತವ್ರು ಈ ತರ ಒಂದು ಸ್ಕ್ರೀನ್ ಆಗ್ಬಿಟ್ಟು ಮುಂದ್ಗಡೆ ಎಲ್ಲ ನಾವು ಅಮ್ಮನವ್ರನ್ನ ಕೂರಿಸ್ಕೊಳ್ಬಹುದು. ತುಂಬಾ ಚೆನ್ನಾಗಿದೆ ನೋಡಿ. ತುಂಬಾ ಚೆನ್ನಾಗಿದೆ ಡೆಕೋರೇಷನ್ ಸ್ಕ್ರೀನ್ ಎಲ್ಲಾನು. ನೆಕ್ಸ್ಟ್ ಒನ್ ಬಂದು ಈ ಪ್ಲೇಟ್ಸ್ ನ ತೋರಿಸ್ತಾ ಇದೀನಿ ನೋಡಿ. ಅಂಡ್ ನನಗೆ ತುಂಬಾ ಇಷ್ಟ ಆಗಿ ತರಿಸಿದೀನಿ ಇದನ್ನ. ಇನ್ನ ಅಮ್ಮನವ್ರ ಮುಂದೆ ಡೆಕೋರೇಷನ್ ಆಗಿ ನಾವು ಏನಾದ್ರು ಪ್ಲೇಟ್ಗಳಲ್ಲಿ ಹೂವು, ಹಣ್ಣು, ಎಲೆ, ಅಡಿಕೆ ಎಲ್ಲ ಇಡ್ತಾ ಇರ್ತೀವಿ ಅಲ್ವಾ. ಸೊ ಈ ತರ ಒಂದು ಪ್ಲೇಟ್ಗಳಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಅದರಿಂದ ಇದನ್ನ ತರಿಸಿದೀನಿ. ಇದರಲ್ಲಿ ಬಿಗ್ ಸೈಜ್ ಇಂದ ಹಿಡಿದು ಸ್ಮಾಲ್ ಸೈಜ್ ವರೆಗೂ ಸಿಗುತ್ತೆ ನೋಡಿ. ಇದು ಪ್ಯಾಕ್ ಆಫ್ 4 ಬಂದಿದಾವೆ ನೋಡಿ. ದೊಡ್ಡ ಸೈಜ್ ಇಂದ ಹಿಡಿದು ಚಿಕ್ಕ ಸೈಜ್ ವರ್ಗು ಬಂದಿದಾವೆ. ಇದು ಒಂದು ದೊಡ್ಡ ಸೈಜ್. ನಾವು ದೇವ್ರ ಮನೆಯಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಅಮ್ಮನವ್ರ ಮುಂದೆ ವರಲಕ್ಷ್ಮಿ ಹಬ್ಬದ ಟೈಮಲ್ಲಿ ನಾವು ಡೆಕೋರೇಷನ್ ಅಲ್ಲೆಲ್ಲ ಜೋಡಿಸ್ತೀವಲ್ವಾ, ಅವಾಗ ಈ ಪ್ಲೇಟ್ಗಳಲ್ಲಿ ನಾವ್ ಏನಾದ್ರೂ ಇಡ್ಬೋದು. ಹಣ್ಣುಗಳಾಗಿರ್ಬೋದು, ಎಲೆ ಅಡಿಕೆ ಆಗಿರ್ಬೋದು, ಇಲ್ಲಾಂದ್ರೆ ಏನಾದ್ರು ಮನೇಲಿ ಐಟಮ್ಸ್ ನ ಮಾಡಿರ್ತೀವಲ್ಲ, ಸೊ ಅದನ್ನೆಲ್ಲ ಇಡ್ಬೋದು. ಚಕ್ಲಿ, ನಿಪ್ಪಟ್ಟು, ರವೆ ಉಂಡೆ ಎಲ್ಲಾನು ಇದರಲ್ಲಿ ಜೋಡಿಸ್ಕೊಳ್ಬಹುದು. ಇಲ್ಲಾಂದ್ರೆ ನೀವೇನಾದ್ರೂ ಅಮ್ಮನವ್ರಿಗೆ ಮಡ್ಲಕ್ಕಿ ಏನಾದ್ರು ಕೊಡ್ತೀವಿ ಅಂದ್ರೆ ಈ ತಟ್ಟೆಗಳಲ್ಲಿ ಜೋಡಿಸ್ಕೊಂಡು ನಾವು ಮುಂದ್ಗಡೆ ಇಡ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡಿ. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ. ಹಿಂದ್ಗಡೆ ಈ ತರ ಕೊಟ್ಟಿದ್ದಾರೆ. ರಬ್ಬರ್ ಸ್ಕಿಡ್ ಆಗೋದಿಲ್ಲ, ಬೇಗ ಬಿದ್ದೋಗೋದಿಲ್ಲ ನೋಡಿ. ಈ ತರ ರಬ್ಬರ್ನ ಕೊಟ್ಟಿದ್ದಾರೆ 3 ಕಡೆ.
ಅಂಡ್ ಇದರಲ್ಲಿ ನೋಡಿ ಇದೊಂದು ಸ್ಮಾಲ್, ಇದೊಂದು ಇದಕ್ಕಿಂತ ಸ್ವಲ್ಪ ದೊಡ್ಡದು, ಅಂಡ್ ಇದೊಂದು ಮೀಡಿಯಂ. ಇದು ಸ್ವಲ್ಪ ದೊಡ್ಡದಿದೆ, ಇದು ಸ್ವಲ್ಪ ಮೀಡಿಯಂ ಇದೆ. ಎಲ್ಲಾದ್ರೂ ನಾವು ಐಟಮ್ಸ್ ನ ಜೋಡಿಸ್ಕೊಳ್ಬಹುದು. ತುಂಬಾ ಚೆನ್ನಾಗಿದೆ. ಪ್ಲೇಟ್ಗಳನ್ನ ತೋರಿಸ್ತಾ ಇದೀನಿ ನೋಡಿ. ವರಲಕ್ಷ್ಮಿ ಹಬ್ಬದ ಟೈಮಲ್ಲಿ ನಾವು ತಟ್ಟೆಗಳನ್ನೆಲ್ಲ ಜೋಡಿಸ್ಕೊಳ್ತೀವಲ್ವಾ, ಒಂದೇ ಸೈಜ್ ಅಲ್ಲಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ನೋಡ್ತಾ ಇದ್ರಲ್ವಾ, ಪ್ಯಾಕ್ ಆಫ್ 6 ಬಂದಿದೆ. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ, ತುಂಬಾ ಸ್ಟ್ರಾಂಗ್ ಇದಾವೆ. ನೋಡ್ಸಿ ಈ ಪ್ಲೇಟ್ಸ್ ಎರಡನ್ನೂ ನಾವು ಡೆಕೋರೇಷನ್ ಐಟಮ್ ಆಗಿ ನಾವು ಮುಂದ್ಗಡೆ ಎಲ್ಲ ಜೋಡಿಸ್ಕೊಂಡ್ ಬಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಮ್ಮನವ್ರ ಮುಂದೆ. ಸೊ ಕೊನೆಯದಾಗಿ ಇದು ಶಂಕು ಚಕ್ರ ದೀಪನ ತೋರಿಸ್ತಾ ಇದೀನಿ. ಅಂಡ್ ತುಂಬಾ ಅಂದ್ರೆ ತುಂಬಾ ಸ್ಮಾಲ್ ಸೈಜ್ ಅಲ್ಲಿ ಕೊಟ್ಟಿದ್ದಾರೆ. ಅಂಡ್ ನೋಡಿ, ದೇವ್ರ ಮನೇಲಿ ಇಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದರಿಂದ ಈ ತರ ಒಂದು ದೀಪಗಳನ್ನ ತರಿಸಿದೀನಿ. ನಂಗೆ ತುಂಬಾ ಇಷ್ಟ ಆಯ್ತು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ, ಹಾಗೆ ಯೂಸ್ಫುಲ್ ಆಗಿದೆ ಅಂತಾನೆ ಅನ್ಕೊಳ್ತಾ ಇದ್ದೀನಿ. ಇದ್ರ ಲಿಂಕ್ಸ್ ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಹೋಗಿ ಚೆಕ್ಔಟ್ ಮಾಡಿ. ಬೇಗ ಆರ್ಡರ್ನ ಮಾಡ್ಕೊಂಡ್ಬಿಡಿ ನೋಡಿದ ತಕ್ಷಣ. ಇಲ್ಲಾಂದ್ರೆ ಶ್ರಾವಣ ಮಾಸ ಹತ್ರ ಬರ್ತಾ ಇದ್ದಂಗೆನೆ ಎಲ್ಲ ಔಟ್ ಆಫ್ ಸ್ಟಾಕ್ ಆಗೋಗ್ಬಿಡುತ್ತೆ. ಸೊ ಅದರಿಂದ ಹೇಳ್ತಾ ಇರೋದು. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.